ನಮಸ್ತೆ ಗೆಳೆಯರೇ. ಈ ದಿನ ನಮ್ಮ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ನಾವು ವಿವರಣೆಯನ್ನು ತಿಳಿಯೋಣ. ಇವರು 1962 ಮೇ 15ರಂದು ಕನಕಪುರ ತಾಲೂಕಿನ ದೊಡ್ಡ ಹಾಲಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ಶ್ರೀ ಕೆಂಪೇಗೌಡರು ಹಾಗೂ ಶ್ರೀಮತಿ ಗೌರಮ್ಮನವರು. ಇವರ ಬಾಲ್ಯದ ವಿದ್ಯಾಭ್ಯಾಸವು ಕನಕಪುರದಲ್ಲಿ ನಡೆದಿರುತ್ತದೆ ಹಾಗೂ ಇವರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇವರು ಬೆಂಗಳೂರಿಗೆ ಬರುತ್ತಾರೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಲ್ಲಿ ಇವರು BA ಪದವಿಯನ್ನು ಪಡೆಯುತ್ತಾರೆ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇವರು MA ಪದವಿಯನ್ನು ಪಡೆದಿರುತ್ತಾರೆ. ಅದು ಪೊಲಿಟಿಕಲ್ ಸೈನ್ಸಿನಲ್ಲಿ MA ಪದವಿಯನ್ನು ಪಡೆದಿರುತ್ತಾರೆ. ತದನಂತರ 1993ರಲ್ಲಿ ಇವರಿಗೆ ಉಷಾ ಎಂಬುವರೊಡನೆ ವಿವಾಹವು ನಡೆಯುತ್ತದೆ. ಇವರಿಗೆ 3 ಜನ ಮಕ್ಕಳು ಜನಿಸಿರುತ್ತಾರೆ. ಇವರು 1985ರಲ್ಲಿ ಇವರು ಮೊದಲನೇ ಬಾರಿಗೆ ಸಾತನೂರು ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧಿಸಿರುತ್ತಾರೆ. ಅದು HD ದೇವೇಗೌಡ ಅವರ ವಿರುದ್ಧ. ಇವರು ಶ್ರೀ ದೇವೇಗೌಡ ವಿರುದ್ಧ ಸೋತಿರುತ್ತಾರೆ. ತದನಂತರ 1987ನೇ ಇಸ್ವಿಯಲ್ಲಿ ಬೆಂಗಳೂರು ಜಿಲ್ಲಾ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ. ತದನಂತರ 1989ರಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಇವರು ಪುನಃ ಆಯ್ಕೆ ಆಗುತ್ತಾರೆ. ಹೀಗೆ ಇವರು ಸುಮಾರು ಸಾತನೂರು ಕ್ಷೇತ್ರದಿಂದ 4 ಬಾರಿ, ಕನಕಪುರ ಕ್ಷೇತ್ರದಿಂದ 4 ಬಾರಿ, 8 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುತ್ತಾರೆ. ಇವರು 1990ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ S. ಬಂಗಾರಪ್ಪನವರ ಸಂಪುಟದಲ್ಲಿ ಇವರಿಗೆ ಬಂದಿಖಾನೆ ಹಾಗೂ ಹೋಮ್ ಗಾರ್ಡ್ ಸಚಿವ ಸ್ಥಾನವನ್ನು ಕೊಟ್ಟಿರುತ್ತಾರೆ. ಸೇವೆ ಸಲ್ಲಿಸಿರುತ್ತಾರೆ. ತದನಂತರ ಇವರು 2013-2018ರ ಸಚಿವ ಸಂಪುಟದಲ್ಲಿ ಇವರು ಭಾರಿ ಜಲಸಂಪನ್ಮೂಲ ಸಚಿವರು ಹಾಗೂ ಇಂಧನ ಖಾತೆ ಸಚಿವರಾಗಿ ಸಹ ಸೇವೆ ಸಲ್ಲಿಸಿರುತ್ತಾರೆ. ಹೀಗೆ ಇವರನ್ನು 2008ರಿಂದ 2010ರವರೆಗೂ ಇವರು ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿಯೂ ಸಹ ಇವರು ಕೆಲಸ ಮಾಡಿರುತ್ತಾರೆ. ಹೀಗೆ ಇವರನ್ನು 2020ರಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇವರಿಗೆ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡುತ್ತಾರೆ. ಇವರು 2023ರಲ್ಲಿ ನಡೆದ ಕರ್ನಾಟಕ ಚುನಾವಣೆಯಲ್ಲಿ ಸುಮಾರು 136 ಸ್ಥಾನಗಳನ್ನು ಕಾಂಗ್ರೆಸ್ಗೆ ಗೆಲ್ಲಿಸಿಕೊಟ್ಟಿರುತ್ತಾರೆ. ಇವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಸಹ ಮಾಡಿರುತ್ತಾರೆ. ಇಂತಹ ನಿಷ್ಠಾವಂತ ರಾಜಕಾರಣಿ ಹಾಗೂ ಟ್ರಬಲ್ ಶೂಟರ್ ಹಾಗೂ ಕಾರ್ಯತಂತ್ರ ನಿರೂಪಕರು ಆದ ಶ್ರೀ ದೊಡ್ಡಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರು 2026 ಜೂನ್ 3ರಂದು ಇವರನ್ನು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ನೇಮಿಸುತ್ತಾ ಇರುತ್ತಾರೆ. ಇವರಿಗೆ ನಮ್ಮ ಶುಭಾಶಯಗಳನ್ನು ತಿಳಿಸುತ್ತೇವೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.